ಜನಪರ ಹೋರಾಟಕ್ಕೆ ನಾವು ನಿರಂತರವಾಗಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲಿವರೆಗೂ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರಂತೆ ಸರ್ಕಾರ ಜನೌಷಧಿ ಕೇಂದ್ರ ರದ್ದು ಮಾಡಿದ ಸರ್ಕಾರ, ಸರ್ಕಾರಂತೆ ಸರ್ಕಾರ ಭ್ರಷ್ಟ ಕಾಂಗ್ರೆಸ್, ಸರ್ಕಾರಂತೆ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಸರ್ಕಾರಂತೆ ಸರ್ಕಾರ ಬೆಳೆ ಪರಿಹಾರ ಕೊಡುವ ಸರ್ಕಾರ, ಸರ್ಕಾರಂತೆ ಸರ್ಕಾರ ಸುಳ್ಳು ಭರವಸೆ ಕೊಟ್ಟ ಸರ್ಕಾರ, ಸರ್ಕಾರಂತೆ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಕಿಸಾನ್ ಸಮ್ಮಾನ ಯೋಜನೆಯನ್ನು ರದ್ದು ಮಾಡಿದ ಸರ್ಕಾರ, ಇಸ್ಪೆಟ್ಟಾಡ ಸರ್ಕಾರಂತೆ ಸರ್ಕಾರ ಇಸ್ಪೆಟ್ಟಾಡಿಸುವ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಸರ್ಕಾರಂತ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಸರ್ಕಾರಂತೆ ಸರ್ಕಾರ ರೈತ ವಿರೋಧಿ ಸರ್ಕಾರ, ನಾಗೇಂದ್ರ ಎಷ್ಟಿ ಹಣದ ಬಳಸಿದ ನಾಗೇಂದ್ರ, ನಾಗೇಂದ್ರ ಅಂತ ನಾಗೇಂದ್ರ ತಲೆಮೇಲೆ ಕಳಿಸಿದ ನಾಗೇಂದ್ರ, ಸರ್ಕಾರಂತ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಎಸ್ಟಿ ಸಮುದಾಯದ ಹೊಟ್ಟೆಗೆ ಹೊಡೆದು ಮಂತ್ರಿಯಾದ ನಾಗೇಂದ್ರ, ನಾಗೇಂದ್ರ 187 ಕೋಟಿ ತೆಲಂಗಾಣ ಕಳಿಸಿದ ನಾಗೇಂದ್ರ, 187 ಕೋಟಿ ಬಾರ ಅಂಗಡಿಗೆ ಕಳಿಸಿದ ಸರ್ಕಾರಂತ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಸರ್ಕಾರಂತ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ನಾಗೇಂದ್ರ ಅಂತ ನಾಗೇಂದ್ರ ಬುಸ್ 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 ನಾಗೇಂದ್ರ, ಸರ್ಕಾರಂತೆ ಸರ್ಕಾರ ಗ್ಯಾಮ್ಲಿಂಗ್ ನಡೆಸುವ ಸರ್ಕಾರ, ಭಾರತ್ ಮಾತಾಕ್ಕೆ ಎಲ್ಲ ಜೋರು ಮಾತಾಡ್ಬೇಕಪ್ಪ, ಹಿಂದೆ ಒಟ್ಟರಂಗ ಕುಡ್ಕೊಂಡಿರ್ತಿರ್ಲ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ. ಭ್ರಷ್ಟ ಸಚಿವ ಬಿ ನಾಗೇಂದ್ರ ಅವರಿಗೆ ಧಿಕ್ಕಾರ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿ ನಾಗೇಂದ್ರ ವಾಲ್ಮೀಕಿ ಸಚಿವರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಮಾಡಿ ಸುಮಾರು 187 ಕೋಟಿ ರೂಪಾಯಿಗಳನ್ನು ಒಂದು ಚುನಾವಣಾ ಉಪಯೋಗಕ್ಕೆ ಬಳಸಿಕೊಂಡು ಅದರಲ್ಲಿ ಸಿಕ್ಕಿಬಿದ್ದು ರಾಜೀನಾಮೆಯನ್ನು ಸಹ ನೀಡಿದರು. ಅದನ್ನು ಅವರ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದು ಸದನದಲ್ಲಿ. 187 ಕೋಟಿ ಇದಾಗಿಲ್ಲ, ಹಗರಣ ಆಗಿಲ್ಲ, ಬರೀ 90 ಕೋಟಿ ಆಗಿದೆ. ಆ ಒಂದು ಹಗರಣ ಆದಂಥ ಹಣ ಬೇರೆ ಬೇರೆ ರಾಜ್ಯದ ಬಾರ್ ಲೈಸೆನ್ಸ್ ಹೊಂದಿದಂಥ ಅಂಗಡಿಗಳಲ್ಲಿ ಖಾತೆಗಳಿಗೆ ಜಮಾ ಆಗಿದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ಇವತ್ತು ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಅವರಿಗೆ ಸಚಿವ ಸ್ಥಾನ ನೀಡಿದ್ದರಿಂದ ಅದನ್ನು ಖಂಡಿಸಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇದು ಕೇವಲ ಒಂದು ದಲಿತರ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಇವತ್ತು ಹೇಳ್ತಾ ಇದೆ ನಾವು ದಲಿತರ ಪರ, ಹಿಂದುಳಿದ ಪರ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಎಲ್ಲರ ವಿರೋಧಿಯಾಗಿ ಇವತ್ತು ಪ್ರತಿಯೊಬ್ಬರ ವಿರೋಧಿಯಾಗಿ, ರೈತ ವಿರೋಧಿ, ವಿದ್ಯಾರ್ಥಿಗಳ ವಿರೋಧಿ, ಪ್ರತಿಯೊಬ್ಬರ ವಿರೋಧಿಯಾಗಿ ಇವತ್ತು ಸರ್ಕಾರ ನಡೆಸ್ತಾ ಇದೆ ಅಂತ ನೋಡಿದರೆ ಈ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕಿತ್ತೊಯ್ಯುವುದು ಯಾವುದೇ ರೀತಿ ಸಂಶಯ ಇರೋದಿಲ್ಲ. ಆದ್ದರಿಂದ ನಾವು ಹಾವೇರಿ ಜಿಲ್ಲೆಯಿಂದ ವತಿಯಿಂದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇವೆ, ಭ್ರಷ್ಟ ಮಂತ್ರಿ ನಾಗೇಂದ್ರ ಅವರನ್ನ ತಕ್ಷಣ ವಜಾ ಮಾಡಿ ತಮ್ಮ ಇದ್ದಂಥ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕಂತ ಹೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾವು ನಿರಂತರವಾದಂಥ ಈ ಹೋರಾಟವನ್ನು ನಡೆಸ್ತೇವೆ. ಇಷ್ಟಕ್ಕೆ ಮುಗಿಯೋದಿಲ್ಲ, ಈ ಒಂದು ರಾಜೀನಾಮೆ ಪಡೆಯೋರು ಕೂಡ ಈ ಹೋರಾಟ ಇರುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತುಗಳನ್ನು ಮುಗಿಸುತ್ತೇನೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ.